ಇನ್ಮೇಲೆ ಈ ತರ ಬಕೆಟ್ ಮಾಪ್ ಇಟ್ಕೊಂಡು ಈ ತರ ಮಾಪ್ ನ ಹಿಂಡೋದು ಬೇಡ, ಕೈ ಹಸಿ ಮಾಡ್ಕೊಳ್ಳೋದು ಬೇಡ. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ನಾನು ಸ್ವಿವೋ ಅವ್ರದ್ದು ಸ್ಕ್ರಾಚ್ ಕ್ಲೀನಿಂಗ್ ಮಾಪ್ ನ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ಬಕೆಟ್ ಮಾಪ್ ಆಗಿರ್ತವೆ ಸ್ವಿವೋ ಬ್ರಾಂಡ್ ಇಂದ. ಇದನ್ನ ಅಸೆಂಬಲ್ ಮಾಡ್ಕೊಳ್ಳೋದು ತುಂಬಾನೇ ಈಸಿ. ನೋಡಿ, ಇದರಲ್ಲಿ 4 ಪ್ಯಾಡ್ಸ್ ಕೊಟ್ಟಿದ್ದಾರೆ. ಮೈಕ್ರೋ ಫೈಬರ್ದು ಕ್ಲಾತ್ ಪ್ಯಾಡ್ ಆಗಿರುತ್ತೆ ಇದು. ಇಲ್ಲಿ ನೋಡಿ, ಈ ತರ ಸ್ಟೀಲ್ ಡ್ರಾಸ್ ಕೂಡ ಕೊಟ್ಟಿರ್ತಾರೆ. ನಾವು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು. ಈ ಮೈಕ್ರೋ ಫೈಬರ್ ಕ್ಲಾತ್ ನ ಆರಾಮಾಗಿ ಕೊಟ್ಟಿರೋ ವೆಲ್ಕ್ರೋ ಮೇಲೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು, ಕೊಟ್ಟಿರೋ ಮಾಪಲ್ ಕೊಟ್ಟಿರುವಂತ ಬಟನ್ಗೆ ಈ ತರ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಈ ಮಾಪ್ ನ ನಾವು ಆರಾಮಾಗಿ ಈ ತರ 360 ಡಿಗ್ರಿ ರೊಟೇಟ್ ಮಾಡ್ಕೋಬಹುದು. ಈ ಬಕೆಟ್ ಅಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಒಂದು ವೆಟ್ ಮತ್ತೆ ಇನ್ನೊಂದು ಡ್ರೈ ಮಾಡ್ಕೊಳ್ಳೋಕೆ. ಒಂದರಲ್ಲಿ ಫುಲ್ ನೋಡಿ, ಒಂದ್ ವೆಟ್ ಮಾಡ್ಕೊಳ್ಳೋದ್ರಲ್ಲಿ ವಾಟರ್ ನ ಫಿಲ್ ಮಾಡ್ಬಿಟ್ಟು ಈ ತರ ಡಿಪ್ ಮಾಡ್ಕೊಂಡ್ಬಿಟ್ಟು, ಇನ್ನೊಂದ್ ಸೈಡ್ ಅಲ್ಲಿ ಈ ತರ ಆರಾಮಾಗಿ ಡ್ರೈ ಮಾಡ್ಕೋಬಹುದು. ಡ್ರೈ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ನಾವು ನೆಲ ಒರೆಸ್ಕೋಬಹುದು. ನಾವು ನಾರ್ಮಲ್ ಮಾಪ್ ಅಲ್ಲಿ ಕಾರ್ನರ್ಸ್ ಎಲ್ಲ ಒರೆಸೋಕೆ ತುಂಬಾನೇ ಕಷ್ಟ ಆಗುತ್ತೆ. ನೋಡಿ, ಇದ್ರೊಳಗೆ ಎಷ್ಟು ಚೆನ್ನಾಗಿ ಒರೆಸ್ಕೋಬಹುದು ಅಂತ. ಈ ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ನನ್ನ ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಇವಾಗ ನೋಡಿದ್ರಲ್ಲ, ಗಲೀಜಾಗಿರೋ ಪ್ಯಾಡ್ನ ನಾವು ಕೈಯಲ್ಲಿ ತೊಳ್ಕೊಬೇಕು ಅಂತಾನೂ ಇಲ್ಲ. ಡಿಪ್ ಮಾಡಿ ತೆಗೆದ್ರೆ ಇರೋ ಕೊಳೆ ಎಲ್ಲ ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ನಾವು ಆರಾಮಾಗಿ ವಾರ್ಡ್ರೋಬ್ನ, ಮೇಲ್ಗಡೆ ಇರೋ ವಾರ್ಡ್ರೋಬ್ನ ಮತ್ತೆ ಟೈಲ್ಸ್ನ ಈ ತರ ನೋಡಿ ಏನಾದರೂ ಲಿಕ್ವಿಡ್ ಎಲ್ಲ ಚೆಲ್ಲಿದ್ರೆ ಆರಾಮಾಗಿ ಒರೆಸ್ಕೊಂಡ್ಬಿಡ್ಬೋದು. ಇದು ಲೈಟ್ ವೇಟ್ ಇರೋದ್ರಿಂದ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಯೂಸ್ ಆದ್ಮೇಲೆ ಈ ಬಟನ್ ತೆಗೆದ್ರೆ ಆಯ್ತು, ವೇಸ್ಟ್ ವಾಟರ್ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.